15ನೇ ಹಣಕಾಸು ಯೋಜನೆಯಡಿ ನಿರ್ಮಿಸಲಾದ ಗದಗ ತಾಲೂಕು ಯಲಸುರುಂದ ಗ್ರಾಮ ಪಂಚಾಯತಿಯ ಮೊದಲನೆಯ ಕಟ್ಟಡವನ್ನು ಕಾನೂನು ಹಾಗೂ ಪ್ರವಾಸೋದ್ಯಮ ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಭಾನುವಾರ ಉದ್ಘಾಟಿಸಿದರು. ನಂತರ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಕ್ಯಾಬಿನೆಟ್ ಹಾಲ್ ಮಾದರಿಯಲ್ಲಿ ಗ್ರಾಮ ಪಂಚಾಯಿತಿ ಸಭಾಭವನ ನಿರ್ಮಾಣವಾಗಿದೆ. ಗ್ರಾಮದ ಅಭಿವೃದ್ಧಿ, ಜನರ ಮಧ್ಯೆ ನೆಮ್ಮದಿ, ಶಾಂತಿ ನೆಲೆಸುವ ತೀರ್ಮಾನಗಳು ನಡೆಯುವಂತಾಗಲಿ. ಗ್ಯಾರಂಟಿ ಯೋಜನೆಗಳ ಪರಿಣಾಮ ಜನರು ಸಂತೋಷ ಮತ್ತು ನೆಮ್ಮದಿಯಿಂದ ಹಬ್ಬಗಳನ್ನು ಆಚರಿಸುವಂತಾಗಿದೆ ಎಂದು ಹೇಳಿದರು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ ಅನ್ನುವ ಅಂಬಿಕಾತನೆಯ ದತ್ತರ ಆ ಒಂದು ನುಡಿಗಳು ನಮಗೆ ಯುಗಾದಿ ಬಂದಾಗಲೆಲ್ಲ ಮತ್ತೆ ಸ್ಫೂರ್ತಿ ಪ್ರೇರಣೆಯನ್ನು ನೀಡ್ತದೆ. ಯುಗಾದಿ ನಮ್ಮೆಲ್ಲರಿಗೆ ಸಮೃದ್ಧಿ ತರಲಿ, ಶಾಂತಿಯನ್ನು ಬಿತ್ತಲಿ, ಭ್ರಾತೃತ್ವ ಭಾವವನ್ನು ಬೆಳೆಸಿ ನಮ್ಮ ಗ್ರಾಮೀಣ ಸಮುದಾಯಗಳು, ದೇಶದ ಸಮುದಾಯಗಳು ಸಂಪೂರ್ಣವಾದ ಸಮಾಧಾನದಲ್ಲಿ ಇರಲಿ, ಆ ರೀತಿಯ ಪ್ರೇರಣೆ ಈ ಯುಗಾದಿ ನೀಡಲಿ ಅಂತೇಳಿ ಹೇಳ್ತಾ, ಯಲಸೂರಿನ ಈ ಪಂಚಾಯಿತಿ ಕಟ್ಟಡದ ವಿಸ್ತರಣಾ ಭಾಗವನ್ನು, ಮೀಟಿಂಗ್ ಹಾಲನ್ನು ಈಗ ಉದ್ಘಾಟನೆಯನ್ನು ಮಾಡಿದ್ದೇನೆ. ಗ್ರಾಮ ಸ್ವರಾಜ್ಯ ಮಾಡುವುದಕ್ಕಾಗಿ ನಮ್ಮ ಗದಗಿನ ಈ ಸಮುದಾಯಗಳು ಬಹಳಷ್ಟು ತಮ್ಮನ್ನು ತಾವು ಬದ್ಧತೆಗೆ ಒಳಪಡಿಸಿಕೊಂಡಿವೆ. ಗಾಂಧೀಜಿಯವರ ಕನಸಾಗಿರ್ತಕ್ಕಂಥ ಗ್ರಾಮ ಸ್ವರಾಜ್ಯವನ್ನು ಮಾಡೋದಕ್ಕೆ ನಾವೆಲ್ಲರೂ ದಾಪುಗಾಲನ್ನು ಹಾಕೋದಕ್ಕೆ ಬದ್ಧತೆಯನ್ನು ಹೊಂದುವಂಥ ದಿವಸ ಇದು. ಆ ಮೀಟಿಂಗ್ ಹಾಲ್ನೊಳಗೆ, ಆ ಮೀಟಿಂಗ್ ಹಾಲ್ ನೋಡಿದರೆ ಕ್ಯಾಬಿನೆಟ್ ಹಾಲ್ ಇದ್ದಂಗೆ ಐತೆ. ಆದರೆ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ, ಮುಖ್ಯವಾಗಿರ್ತಕ್ಕಂಥ ನಿರ್ಣಯ ಆಗಬೇಕು. ಅಂಥ ನಿರ್ಣಯ ಮಾಡೋದಕ್ಕೆ ಈ ಒಂದು ಪಂಚಾಯಿತಿ ಕಟ್ಟಡ, ಯಲಸೂರಿನ ಪಂಚಾಯಿತಿ ಕಟ್ಟಡ, ಆ ಮೀಟಿಂಗ್ ಹಾಲ್ ಪ್ರೇರಣೆಯನ್ನು ನೀಡಲಿ ಅಂತೇಳಿ ಹಾರೈಸಿ, ಇವತ್ತು ಯುಗಾದಿ ದಿವಸ ಬಡವರೆಲ್ಲರೂ ಇಷ್ಟು ಖುಷಿ ಇದ್ರೆ ಕಾರಣ, ಬಡವರೆಲ್ಲರೂ ಖುಷಿ ಇದ್ರೆ ಅದಕ್ಕೆ ಕಾರಣ ಏನರ ಇದ್ರೆ ಅದು ಗ್ಯಾರಂಟಿ ಯೋಜನೆ. ಈ ಸಂದರ್ಭದಲ್ಲಿ ಸಿರುಂದ್ ಜ್ಞಾನ ಯೋಗಾಶ್ರಮದ ಬಸವ ಸಮರ್ಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಪ್ಪ ಢೋಣಿ, ಉಪಾಧ್ಯಕ್ಷ ಅಲ್ಲಾವಿ ನದಾಬ್, ಸದಸ್ಯರಾದ ಚಂದ್ರಪ್ಪ ಕಪ್ಪತ್ನವರ್, ರಾಜೇಶ್ವರಿ ಕೊಡ್ಡಿಗಿ, ಪರಶುರಾಮ್ ಹೋಗಾರ್, ಕವಿತಾ ಹೊನ್ನಪ್ಪನವರ್, ಮಂಜುನಾಥ್ ಎಲಿ, ಶಿವಪುತ್ರವ್ವ ಭರಮನಾಯ್ಕರ್, ಶಿವಯ್ಯ ಮನಿಗೇನ್, ಮುದ್ಕಪ್ಪ ಮುಳುಗುಂದ್, ನಾಗಮ್ಮ ಕುರ್ತಕೋಟಿ, ಪಾರ್ವತವ್ವ ಕಲ್ಯಾಣಿ, ಶೇಖಪ್ಪ ಕಟ್ಟಿಮನಿ, ಚನ್ನಬಸವ್ವ ದಂಡೀನ್, ಪಾಂಡಪ್ಪ ರಾಮಗೇರಿ, ರೇಣವ್ವ ಪ್ಯಾಟಿ, ಮಂಜುನಾಥ್ ಭಜಂತ್ರಿ, ನೀಲಪ್ಪ ಮಾಲಿಂಗ್ಪುರ್, ರೇಣವ್ವ ಡಮ್ರಳ್ಳಿ, ಯಲ್ಲವ್ವ ವಡ್ಡರ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಿ.ಆರ್. ಮುಂಡ್ರಿಗಿ, ತಾಲೂಕು ಪಂಚಾಯಿತಿ ಸಿಇಒ ಮಲ್ಲಯ್ಯ ಕೊರಣ್ಣವರ್, ಗ್ರಾಮ ಪಂಚಾಯಿತಿ ಪಿಡಿಒ ಜೋಷ್ನಾ, ಮಾಲತೇಶ್ ಮೇವುಂಡಿ ಹಾಗೂ ಊರಿನ ಹಿರಿಯರು ಭಾಗವಹಿಸಿದ್ದರು.